ಜಯಶ್ರೀಯನ್ನು ಜಯಿಸಿ ಜಗದೀಶ್ವರನಾಗಬೇಕೆಂದು ಹಠ ತೊಟ್ಟಿರುವ ಈ ಕರ್ಮೇಂದ್ರನೆದುರಾಗಿ ನಿಂತಿರುವನಲ್ಲ ನನ್ನ ಸಹೋದರ. ನನ್ನ ಆಸೆ ಆಕಾಂಕ್ಷೆಗಳಿಗೆ ನೀರಿರದ ನಿನ್ನ ಬಾಳು ಹಾಳಾಗಬೇಕಾದರೆ ನಿನ್ನ ತಂಗಿ ರಾಜಶ್ರೀಯ ಶೀಲ ಹಾಳಾಗಲೇಬೇಕು. ನನ್ನ ತಂಗಿಯೊಡನೆ ಕಾಮ ವಿಲಾಸ ಮಾಡಿದನೆಂದು ಜಗತ್ತೇ ಕೂಗಾಡಿದರು. ಆ ಕೂಗಿಗೆ ಕಿವಿಗೊಡದೆ ರೋಗಿಣಿಯಂತಿರುವ ನಿನ್ನ ತಂಗಿ ಶೀಲ ಸಭೆಯದಿದ್ದರೆ ನನ್ನ ಹೆಸರು ಕರ್ಮಗೆಟ್ಟ ಕರಿನಾಗರ ಜಾತಿಯ ಪ್ರೇಕ್ಷಕರಲ್ಲಿ ಒಂದು ವಿಜ್ಞಾಪನೆ. ರಾಮಯ್ಯ ಶಾಖಾಧಿಕಾರಿಗಳು ಜಸ್ಕಾಂ ಆಫೀಸ್ ಸಿಂಧನೂರು ಇವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಆನಂದ್ ಲೈನ್ಮಾನ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಸುರೇಶ್ ಲೈನ್ಮಾನ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ರಮೇಶ್ ಪೊಲೀಸ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಗ್ರಾಮದ ಪರವಾಗಿ ಅಯ್ಯಪ್ಪ KB ಇವರಿಂದ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ರಮೇಶ್ ಇವರಿಗೆ ದೊಡ್ಡಯ್ಯಪ್ಪ ಒಲ್ಕುಂದಿನಿ ಇವರು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಲೋಕನಾಥನ ಪಾತ್ರ ಮಾಡಿರುವಂತ ಅಯ್ಯಪ್ಪ ಅಮೀನ್ಗಡ್ ಇವರಿಗೆ ಶರಣಬಸವ ವಕೀಲರು ಸಾಕಿನ್ ಸಾಲ್ಗುಂದ ಇವರಿಂದ ಸನ್ಮಾನ ಮತ್ತು 2,000 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಆ ಒಂದು ಲೋಕನಾಥನ ಪಾತ್ರ ಮಾಡಿರುವಂತ ಅಯ್ಯಪ್ಪ ಅಮೀನ್ಗಡ್ ಅವರು ವೇದಿಕೆ ಮೇಲೆ ಬರಬೇಕು. ಶರಣಬಸವ ವಕೀಲರು ಸಾಕಿನ್ ಸಾಲ್ಗುಂದ ಇವರು ಸನ್ಮಾನದ ಜೊತೆಗೆ 2,000 ರೂಪಾಯಿ ಕಾಣಿಕೆಯನ್ನಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಆದಪ್ಪ ಅಮೀನ್ಗಡ್ ಸಾಕಿನ್ PWD ಕ್ಯಾಂಪ್ ಇವರು ಕೂಡ 501 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಕರ್ಮೇಂದ್ರನ ಪಾತ್ರ ಮಾಡಿರುವಂತಹ ವೆಂಕಟೇಶ್ ಉರ್ಲಗಡ್ಡಿ ಇವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಹೂಗಾರ ಅಮ್ರಪ್ಪ ಇವರ ಸುಪುತ್ರರಾಗಿರುವಂತಹ ಹನುಮಂತ ಇವರು 4 ತೊಲೆ ಬೆಳ್ಳಿ ಉಂಗುರವನ್ನ ಖಡ್ಗವನ್ನ ಮಾಡಿಸಿ ಕೊಟ್ಟಿದ್ದಾರೆ. ಅವರು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಜಯರಾಮರ ಪಾತ್ರ ಮಾಡಿರುವಂತ ಅಯ್ಯಪ್ಪ ಸೀಕಲ್ ಇವರಿಗೆ ಹೂಗಾರ್ ಅಮರಪ್ಪ ಇವರು 3 ತೊಲೆ ಖಡ್ಗವನ್ನ ಕೊಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಅಯ್ಯ. ಥ್ಯಾಂಕ್ ಯು ಮಾವ.
ಅದೇ ರೀತಿಯಾಗಿ ಉಗರ ಅಮ್ರಪ್ಪ ಇವರು ಜಯರಾಮನ ಪಾತ್ರ ಮಾಡಿರುವಂಥ ಅಯ್ಯಪ್ಪ ಸಿಕ್ಕಲ್ ಇವರಿಗೆ 3 ತೊಲೆ ಖಡ್ಗವನ್ನ ಕೊಟ್ಟಿದ್ದಾರೆ, ಉಂಗುರವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಜಯರಾಮನ ಪಾತ್ರ ಮಾಡಿರುವಂಥ ಅಯ್ಯಪ್ಪ ಸಿಕ್ಕಲ್ ಇವರಿಗೆ ನಾಗೇಶ್ ಶಿಕ್ಷಕರು ಸಾಕಿನ್ ಮಲ್ಕಾಪುರಿ ಇವರು 3 ತೊಲೆ ಚೈನ್ ಸರ ಮತ್ತು ಹಾರವನ್ನ ನೀಡ್ತಾ ಇದ್ದಾರೆ. ನಮ್ಮ ಊರಿನ ಆತ್ಮೀಯರಾಗಿರ್ತಕ್ಕಂಥ ಹನುಮಂತ ಹೂಗಾರ್ ಅವರು ನನಗೆ ಒಂದು ಬೆಳ್ಳಿಯ ಒಂದು ಉಂಗುರವನ್ನು ಹಾಕಿ ತಮ್ಮ ಒಂದು ಬಂಗಾರದ ನೆನಪನ್ನು ನನ್ನಲ್ಲಿ ಬಿಟ್ಟಿದ್ದಾರೆ. ಮುಂದೊಂದು ದಿನ ಅವರ ಒಂದು ಋಣವನ್ನು ನಾನು ತೀರಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರಾದರೂ ಮುಯ್ಯವನ್ನು ಬರೆಸುವಂಥವರು ಈ ಒಂದು ವೇದಿಕೆಯ ಮುಂಭಾಗದೊಳಗ ಬಲಭಾಗದೊಳಗ ಬರಿತಾ ಇದ್ದಾರೆ. ತಮ್ಮ ಹೆಸರುಗಳನ್ನು ಬರೆಸ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಯಾಕಂದ್ರೆ ಸನ್ನಿವೇಶಗಳು ನಡೀತಾ ಇವೆ. ನಡಬರಕ್ಕೆ ದಯವಿಟ್ಟು ಯಾರು ಬರಬೇಡ್ರಿ. ಒಂದು ಅರ್ಧ ತಾಸು ಅವರಿಗೆ ಸಮಯ ಕೊಡ್ತಾ ಇದ್ದೇವೆ, ಆಮೇಲೆ ನೀವೆಲ್ಲರೂ ಮಾಡಿಕೊಳ್ಳ ಅಂತ ಹೇಳಿ ತಿಳಿಸ್ತಾ ಇದ್ದೇವೆ. ಧರ್ಮೇಂದ್ರನ ಪಾತ್ರ ಮಾಡಿರುವಂತ ಪಂಪಾಪತಿ ಸಿಂಗಾಪುರ್ ಇವರಿಗೆ ಮ್ಯಾಗೇರಿ ನಾಗಪ್ಪನವರು 5 ತೊಲೆ ಬೆಳ್ಳಿಯನ್ನ ನೀಡಿದ್ದಾರೆ. ಅವರು ಬಂದು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಧರ್ಮೇಂದ್ರ ಪಾತ್ರ ಮಾಡಿರುವಂತ ಪಂಪಾಪತಿ ಇವರು ವೇದಿಕೆ ಮೇಲೆ ಬರಬೇಕು ಜಲ್ದಿ. ಜಯರಾಮನ ಪಾತ್ರ ಮಾಡಿರುವಂತ ಸಿಕ್ಕಲ್ ಅಯ್ಯಪ್ಪ ಇವರಿಗೆ ಅಮರಾಪುರ್ ಗಂಗಮ್ಮ ಇವರು ಧನ್ಯವಾದಗಳು. 5 ತೊಲೆ ಖಡ್ಗವನ್ನ ಮಾಡಿದ್ದಾರೆ, ಸ್ವೀಕಾರ ಮಾಡಬೇಕು. ಇಬ್ರಾಂಪುರ ಮಲ್ಲಪ್ಪ ಇವರು ಕೂಡ ಜಯರಾಮನ ಪಾತ್ರ ಮಾಡಿರುವಂತ ಅಯ್ಯಪ್ಪ ಅವರಿಗೆ 5 ತೊಲೆ ಖಡ್ಗವನ್ನ ಕೊಟ್ಟಿದ್ದಾರೆ, ಅವರು ಕೂಡ ಸ್ವೀಕಾರ ಮಾಡಬೇಕು. ಧರ್ಮೇಂದ್ರನ ಪಾತ್ರ ಮಾಡಿರುವಂತ ಅವರು ಬರಬೇಕು. ಹಾಸ್ಯ ಪಾತ್ರ ಮಾಡಿರುವಂತ ದೇವಪ್ಪ ವಡ್ಡರ್ ಇವರಿಗೆ ಯಲ್ಲಮ್ಮ ಗೊರೇಬಾಳ್ ಇವರು 10 ತೊಲೆ ಬಂಗಾರವನ್ನ ಮಾಡಿದ್ದಾರೆ, ಅವರು ಬಂದು ಸ್ವೀಕಾರ ಮಾಡಿಕೊಳ್ಳಬೇಕು. ತೂಕ ನಾನಿಲ್ಲ ಏನು ಮಾಡ ಎಲ್ಲರೂ ಬಗೆಟ್ ಬಿಟ್ರು ಒಂದ್ಸಲ ಬಂಗಾರ ಈರಣ್ಣ ಇವರು ಪಂಪಾಪತಿ ಇವರಿಗೆ 5 ತೊಲೆ ಖಡ್ಗವನ್ನ ಮಾಡಿದ್ದಾರೆ, ಅವರು ಸ್ವೀಕಾರ ಮಾಡಿಕೊಳ್ಬೇಕು. ಹನುಮಂತ ಆನೆ ಹೊಸೂರು ಇವರು ಕೂಡ ಪಂಪಾಪತಿ ಅವರಿಗೆ 5 ತೊಲೆ ಖಡ್ಗ ಮತ್ತು 501 ರೂಪಾಯಿನ ಕೊಟ್ಟಿದ್ದಾರೆ, ಅವರು ಸ್ವೀಕಾರ ಮಾಡಬೇಕು. ರಾಮಚಂದ್ರ ಉದ್ದುಬಾಳಿ ಇವರು 201 ರೂಪಾಯಿಯನ್ನ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಬೇಕು. ದಯವಿಟ್ಟು ಇಲ್ಲಿ ಯಾರು ಪಟ್ಟಿ ತರ ಮಾಡ್ರಿ, ದಯವಿಟ್ಟು ಅಲ್ಲೆಲ್ಲ ಬೈತಾ ಇದ್ದಾರೆ. ಖಡ್ಗ ಬಂಗಾರ ಮಾಡೋರಿದ್ರೆ ಅಷ್ಟೇ ಬರೀತಾರೆ. ಅರೇಟ್ನೂರು ಮುನಿಯಪ್ಪ ಇವರು ಪಂಪಾಪತಿ ಅವರಿಗೆ 5 ತೊಲೆ ಖಡ್ಗವನ್ನು ಹಾಕಿದ್ದಾರೆ, ಸ್ವೀಕಾರ ಮಾಡಬೇಕು. ಜಯರಾಮನ ಪಾತ್ರ ಮಾಡಿರುವಂತಹ ಅಯ್ಯಪ್ಪ ಸಿಕ್ಕಲ್ ಇವರಿಗೆ ಬಸವರಾಜ್ ಕಪ್ಕಲ್ ಇವರು ಎಷ್ಟು ತೊಲೆ 5 ತೊಲೆ ಖಡ್ಗವನ್ನು ಕೊಡಬೇಕು. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಮತ್ತೆ ಮಾಡೋಣ ಅನ್ನುವಂತ ಮಾತನ್ನು ತಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೆ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ, ಮತ್ತೆ ಒಂದು ಅರ್ಧ ಗಂಟೆ ಸಮಯ ಕೊಡ್ತೀವಿ, ಆಮೇಲೆ ಮಾಡೋಣ. ಎಲ್ಲಪ್ಪ ಪಶುಪತಿ ಮಾತ್ರ ಮಾಡಿರುವಂತ ದೇವರಾಜ್ ಅವರಿಗೆ 60 ತೊಲೆ ಬಂಗಾರನ ಮಾಡಿರ್ತಾರೆ. ಎಲ್ಲರೂ ಹೊರಗಡೆ ನಮ್ಮ ಅಳಿಯರಿಗೆ ಧನ್ಯವಾದಗಳು. ಇನ್ನೊಂದು ಅರ್ಧ ತಾಸು ಬಿಟ್ಟ ಮೇಲೆ ಹಾಕೋತೀರಿ, ಹೊರಗಡೆ ನಡೀರಿ ಸ್ವಲ್ಪ ದಯಮಾಡಿ. ಈರ್ಲಗಡ್ಡಿ ಗಂಗಮ್ಮ ಧರ್ಮೇಂದ್ರ ಪಾತ್ರ ಮಾಡಿದ ಪಂಪಪತ್ ನಾಯಕ್ ಅವರಿಗೆ 60 ತೊಲೆ ಬಂಗಾರನ್ನ ಹಾಕಿರ್ತಾರೆ, ಅವರು ಬಂದು ಸ್ವೀಕರಿಸಬೇಕು ತಮ್ಮಲ್ಲಿ ವಿನಂತಿ. ಉಳುಗೊಂಚಿ ನಿಂಗಯ್ಯ ಧರ್ಮೇಂದ್ರ ಪಾತ್ರಕ್ಕೆ 5 ತೊಲೆ ಬೆಳೆ.
ಊರಿಗೆ What's up? I just broke up. Same here. Let's go. ಸಾವಯ ವೆಲ್ಕಮ್ ಗಿನ್ನಿ 2 ತೊಲೆ ಬೆಳ್ಳಿ ಕಡಗ ಹಾಕಿರುತ್ತಾರೆ. ಕಾಕಣ ಪಾತ್ರ ಮಾಡಿರುವಂತ ವೀರೇಶ್ ನಾಯಕ್. ಅದೇ ರೀತಿಯಾಗಿ ನಾಗಮ್ಮ ವೀರೇಶ್ ಬೀರಳ್ಳಿ 60 ತೊಲೆ ಬಂಗಾರ ಸರ ಹಾಕಿರುತ್ತಾರೆ. ಕಾಕಣ ಪಾತ್ರ ಮಾಡಿರುವಂತ ವೀರೇಶ್ ನಾಯಕ್ ಅವರಿಗೆ.
ಹಲೋ, ಸ್ಟೇಜ್ ಒಳಗದ ಖಾಲಿ ಜನ ಹೊರಗಡೆ ಹೋಗ್ಬೇಕೆಂದು ತಮ್ಮಲ್ಲಿ ವಿನಿಸ್ಕೊಳ್ತೇವೆ. ಏಕೆಂದರೆ ಹೆಣ್ಮಕ್ಳಿಗೆ ಬರೋಕ್ಕೆ ತೊಂದರೆ ಆಗಿದ್ರೆ ಎಲ್ಲಿದ್ದರೂ ಪೊಲೀಸರು ಸ್ಟೇಜ್ ಒಳಗಡೆ ಬಂದು ಕೇಳಿಕೊಳ್ಳುತ್ತೇವೆ ಪೊಲೀಸರಲ್ಲಿ. ಗಿಡದಿಲ್ಲ ಇಬ್ಬರ ಜಾತಿ ಮಗನಲ್ಲ ತಿಳಿದಿಲ್ಲ ಇನ್ನೊಬ್ಬನಲ್ಲ ಜರ ಹಂಜಿಗೆ ನನಗಿಲ್ಲ.
ಮಾಮ ಅದ ಹಂಗಲ್ಲ ಈಗ ನಾ ಎಬ್ಬಿಸ್ತೀನಿ ಕೇಳ ಎಬ್ಸ. ಹಾ ನೀ ತಿಂಡಿಗೆ ಬಿದ್ದಿ ಇಲ್ಲ ಅಲ್ಲ ಬಿಸಿ ಬಿದ್ದಿ ಇಲ್ಲ ನೀನ್ ನೋಡ ನಮಗ ಸಪ್ರ ಬರ್ತ ನಮಗ ಆಯ್ತ ನೀ ಸ್ವಲ್ಪ ಯಾಕೋ ಬಿಸಿಲಿಡಪ್ಪ ಹಿಂಗ್ ಬರ್ಬೇಕು ನೋಡು 2020 ಬಿಸಿಗಿದ್ದ ಚಾಕೊಲೇಟ್ ನಮ್ಮ ಓಣ್ಯಾಗ ಮಸ್ತನ ಪೀಸ ನಿನ್ನ ನೋಡಿ ಆಗಿಲಿ ಸುಸ್ತ ನಮ್ಮ ಓಣ್ಯಾಗ ಮಸ್ತನ ಪೀಸ ನಿನ್ನ ನೋಡಿ ಆಗಿಲಿ ಸುಸ್ತ ನನಗಿನ್ನ ಕಟ್ಟಿ ನಿಮ್ಮ ಬಂದಿ ಬರಿಯಗ ನನ್ನ ಎಲ್ಲರೂ ಬರ್ತಾರೋ ಏನೇನ್ ಮಾಡ್ತಾರೋ ಏನ ಗಿಚ್ಚಕ್ಕೊಂಡಿ ತಾನು ಹೊಗತಿಯ ಅಕ್ಕ ದೇವರ ಗುಡಿಯ ಗಟ್ಟಿ ಇದ್ರ ಹೋಗಿಯ ಗಟ್ಟಿದಂತ ತಾಳಿ ತಗಿಯ ಅದರ ಹಗಲು ಬೆಂಕಿಯ ಮಳೆಯ ಕೈ ಹಿಡಿದು ಮಾತೋಡು ಕಲಗಿ ಪ್ರೇಮದ ಹುಲಿಯ ಕೊಡಿಸತೇನ ನಿನಗ ಪ್ರೀತಿ ಬಲಿಯ ಕೊಡಿಸತೇನ ನಿನಗ ಪ್ರೀತಿ ಬಲಿಯ शादी
ನೀ ಸತ್ತ ಮೇಲೆ ಕುಂತ ಹಳ್ಳಿ ನೀ ಹೆಜ್ಜೆ ಸಜ್ಜೆ ಬಿಡ್ಲಿ ನೀ ಬರಬಾರ್ದು ಮಂದಿಗೆ ನೀರು ಕೂಡ ಹೋಲಿ ಲೇ ನೀನು ಹೊರಗೆ ಹೋಗ್ಲಿ. ಯಾವಳ ನೀನು ಬೆದಿ ಬೆಂದ್ ನೆಮ್ಮೆ ಬಂದಂಗ್ ಗೊತ್ತಲ್ಲ ನಿಮ್ಮ ಸೇರ ನನ್ನ ಕಡೆ ಕೌಸ್ಗ ನಿನ್ನ ಮಗ ಬಗನಿ ಊಟೆ ಯಾವನಿಲ್ಲ ಅಂದ್ರೆ ಚಂದ ಮಂಡ ಪೊಲೀಸೆ ಅಲ್ಲಿ ದಾರೆ ಬರು ಹೆಣ್ಣು ಮಕ್ಕಳು ಇನ್ನು ಕಣ್ಣ ಕಾಣಂಗಿಲ್ಲ ಹಂಗ ಬಂದು ಹಾಯೋದು ನೋಡೋ ನೀ ಬಂದು ಹಾದಿದಕ್ಕೆ ನನ್ನ ಹಾಲಿನ ಕೆಲ ಕೆಳಗ್ ಬಿದ್ದೈತಿ ಸರಳ ಎಷ್ಟು ರೊಕ್ಕ ಆಗುತ್ತೆ ಅಷ್ಟು ಕೊಟ್ಟಿ ಚಲೋ ಆತ ಇಲ್ಲಂದಿ ಆಗುದಿಲ್ಲ ನಿಮ್ಮ ಊರಾಗಿ ಕೊಡ್ಲಿಕ್ಕಂದ್ರ ಇಲ್ಲ ಅಂದಿ ನಿಮ್ ಸಾಹೇಬ್ರ ಅದರಲ್ಲ ಅವ್ರಿಗೆ ಹೇಳಿ ನಾವು ಒಳಗೆ ಹಾಕಿಸ್ಬಿಡ್ತೇವೆ ಮಗನ ಮಕ್ಕಳು. ಏನೇ ಪಶುಪತಿ ಮಗಳ ರೋಷಾಪತಿ ಅಯ್ಯ ಪೊಲೀಸ್ ಅನ್ನೋ ಕಬರಲ್ದ ನೀ ನನ್ಗ ಅದು ಮತ್ತೆ ನನ್ನ ಕೈ ಕಾಲು ಕೆತ್ತಿಸಿ ನಮ್ಮ ಸಾಹೇಬನ ಮುಂದೆ ಹೇಳ್ತೀನಂತೆಯ ಯಾಕ ಅರೆ ಹೊಚ್ಚೆ ಅದೇನ್ ಅಂತಾರಲ್ಲ ಮೀಸೆ ಬಂದವನಿಗೆ ದೇಶ ಕಾಣಲಿಲ್ಲ ಅಂತ ಅದೇನೋ ಬಂದವನಿಗೆ ನೆಲ ಕಾಣಲಿಲ್ಲ ಅಂತ ಈ ಪೊಲೀಸ್ ಏನ್ ನಿಮ್ಮವನ ಯಾಕಲೆ ಕೆಂಪ ಬಾ ಮಾಡವ ನೀನು ಜಂಪ ನೋಡ ಮತ್ತ ಹಾಲು ಚಲಸಿಟ್ನಾಗ ಒಂದ ಕೊಡಬಾರ್ದ ಕೊಟ್ರ ನನ್ನ ಎತ್ತರ ಇಲ್ಲಿಗೆ ನನ್ನ ಗಾಂಡಿ ಎಲ್ಲಿತ್ಲೀಗ ಅಕ್ಕ ತಿನ್ನಿ ನಮ್ಮವ್ರಿ ಬಹಳ ಕೆಂಪ ಸಳ್ಳ ರೊಕ್ಕ ಕೊಟ್ಟು ಹರ್ಕೊಂಡೋಗು ನನ್ನ ಹಬ್ಬ ಏನ್ ಆಗ್ತಾಳ್ರಿ ನನಗೆ ಚಂಪ ನಾ ಇವಳ ಕೈಯಾಗ ಕೊಡ್ಬೇಕು ತಡಿ ನನ್ನ ಬಂದೂಕಿನ ಪಂಪ ಮುಂದೆ ಆಗ್ತಾಳಪ್ಪ ಓ ಕ್ಯಾಂಪ ಏ ಎಣ್ಣೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋದು ಈ ಪೊಲೀಸ್ ಕೆಲಸ ಅಂತ ತಿಳಿದು ಬಿಟ್ಟಂಗಲ್ಲ ಅದೇ ಎಗ್ರಿ ಮಾತಾಡ್ತೀಯ ಸರಳ ನನ್ನ ನೌಕರಿ ನಂಬರ್ ಕೊಡ್ತೀಯೋ ಏನ್ ನಿನ್ ಮೇಲೆ ಕಂಪ್ಲೇಂಟ್ ಬರೀಲು ನಾವು ಒಟ್ಟ ಒಲ್ಯ ಯಾಕೆ ಪೊಲೀಸೆ ಅಲ್ಲಿ ತೊಡ್ದು ಮಾತಾಡಂಗ ಇನ್ನು ಬಹಳ ಮಾತಾಡ್ಕತ್ತೀವಿ ನೋಡ ಮತ್ತ ನೀನು ರೊಕ್ಕ ಕೊಡೋದಾಗುತ್ತಂತೇಳಿ ಬಹಳ ಮಾತಾಡಿದಿ ಮತ್ ನಾನು ನಿನ್ನಂದ ಸುಳ್ಳು ಹೇಳಿ ನೀವು ಒಳಗ ಆಗಿಸ್ಬಿಡ್ತೀರ ಮತ್ತೆ ಈ ಹುಡುಗಿ ಬಾಳ ಬಿರುಸು ಜಾತಿ ಇದ್ದಂಗ ಐತಪ್ಪೋ ಸೈಲೆಂಟ್ ಆದ್ರ ನಂದೇನು ಸುಳ್ಳಿನ ಗುಳಿಗೆ ನಾಟುವಂಗ ಕಾಣೋದಿಲ್ಲ ಅಂತೀನಿ ಅಲ್ಲ ಇವಳು ಮಾತಾಡಿದ್ರ ಇವಳು ಮುಂದೆ ಕೈ ಹಿಡಿದು ಲಗ್ನ ಆಗಿ ಬಾಳೆ ಮಾಡೋದು ಹೆಂಗ ಅಂತೀನಿ ರೂಪ ನೀ ಯಾವಾಗ ಬೇಕಂತ ಆಲೋಚನೆ ಮಾಡಿ ಈ ಪೊಲೀಸ್ ನಂಬರ್ ತುಡುಗು ಮಾಡಿ ಅಂದಿಂದ ಇವತ್ತು ನಿನ್ನ ಮೇಲೆ ಕಂಪ್ಲೇಂಟ್ ಬರ್ದ ಬಿಡ್ತೀನಿ ನಿಮ್ಮವನ ನಾವಲ್ಲಿ ಅಲ್ರಿ ಇವನು ನೀವು ಪೊಲೀಸ್ ಯಾರು ಗಂಟು ಬಂದ ಅಂತೀನಿ ನಾನು ನಾವು ಪೊಲೀಸದಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕ್ರಾಸಿಂಗ್ ನಾವು ಮಾತಾಡ್ಬೇಕು ಅಂದ್ರ ಬರೀ ಆಗತ್ತೆ ಇಲ್ಲ ಅಂದ್ರೆ ಹಲ್ಲಿನ ಗಂಟು ಹೋಗುತ್ತೆ ನನ್ನ ಎಮ್ಮಿ ಗಂಟು ಹೋಗುತ್ತೆ ಮಾಡ್ತೀನಿ ಹೋಗ ಮಚಾನೆ ಹೆಂಗ ಮಾಡ್ತೀನಿ ನೋಡ್ರಿ ನೀವೆಲ್ಲರಂಗ ನಾನಿನಗ್ರಿ ಅಂದೇನು ನೋಡು ಅಯ್ಯೋ ಕುರುಸಲೆ ಪೊಲೀಸ್ ಯಾರಿಗೆ ಮಾತು ರೂಪ ಅಯ್ಯೋ ನಿಮ್ಗಾರಿಗೆ ಪೊಲೀಸ್ ಅಯ್ಯೋ ಈ ಪೊಲೀಸನ ಮನ ಕದ್ದ ಎಣ್ಣೆ ಎಷ್ಟೊಂದು ಮೃದುವಾಗಿ ಬರುತ್ತಲ್ಲ ನಿನ್ನ ಬಾಯಿಂದ ಮಾಮ ಅನ್ನೋ ಶಬ್ದ ಮಾಮ ಅಂದ್ರೆ ಈ ಲೋಕ ಮಾಯವಾಗತ್ತೆ ನಾ ಅಕಸ್ಮಾತ್ ನಿಮಗೆ ಮಾಮ ಅನ್ಲಿಕ್ಕಪ್ಪ ಅಂದ್ರ ನಿಮ್ಮ ಡ್ಯೂಟಿ ರಾಂಗ್ ಡ್ಯೂಟಿ ಆಗತ್ತೆ ಹೌದಿಲ್ರಿ ಮಾವರ ಅಲ್ಲ ಇದನ್ನೆಲ್ಲ ಬಿಡ್ರಿ ನೀವೇನು ನಂಬರ್ ಗಿಂಬರ್ ಅಂದ್ರಲ್ಲ ಅದೆಲ್ಲ ಬೇಕು ಹುಚ್ಚಿ ಹಳೆ ಹುಚ್ಚಿ ನನ್ನ ನಂಬರ ನಿನ್ನ ಕೈಯಾಗ ಸಿಗುವಂಗೆತ್ತಂದ್ರ ನಾವ್ಯಾಕೆ ಈ ಕಾಯಿ ಕೇರಿಬೇಕ ಹಾಕ್ಬೇಕಂತೀನಿ ಇಂಥ ಎಷ್ಟೋ ಹೆಣ್ಣು ಎಂಡ ಗಲಾಟೆ ಗದ್ದಲಕ್ಕೆ ಬಿದ್ದು ಕಳೆದ ಹೋಗತ್ತಂತೇಳಿ ಅದನ್ನ ಈ ಪ್ಯಾಂಟ್ ಜೇಬಿನಾಗ ತೆಗೆದಿಟ್ಟಿರ್ತೀವಿ ಅಲ್ರಿ ಸಾಹೇಬ್ರೆ ಇವತ್ತು ಹೆಂಗಿದ್ರ ಕಾಗೆ ಬಟ್ಟೆ ಹಾಕಿರಿ ಇದನ್ನೆಲ್ಲ ಸೈಡಿಗೆ ಇಟ್ಟು ಸೀಕಿ ಮಾಡಿ ಇವತ್ತು ಬರ್ತೀರಿ ಸೀಕ ಮಾಡಿ ಆತಕ್ಕ ಬರ್ಲೆ ರೂಪ ಸಾಹೇಬ್ರ ಇನ್ನು ಯಾಕೆ ಕಳ್ಕತ್ತೀರಿ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ ನನ್ನ ಮೇಲೆ ವಿಶ್ವಾಸ ಹುಟ್ಟಿದಿಲ್ಲ ಇನ್ನ ರೂಪ ಮನಸ್ಸಿಗೆ ಬಂದಿ ಅಂತೇಳಿ ದಿನ ನನ್ನ ಕನಸಿನೇ ಬಂದು ಕಾಡಕತ್ತೀಯ ಈಗ ನಾನೇನು ಮಾಡ್ಲಾ ನಿಮ್ಮವನ ಸಾಹೇಬ್ರ ಒಂದು ಹೆಣ್ಣು ಎಂತ ತ್ರಾಸ ಬಿದ್ದು ಒಳ್ಳಾಡಕತ್ತೈತಿ ಈ ನಮ್ಮ ಕಾಪಾಡೋದು ಯಾರು ನೀವಲ್ಲೇನ್ರಿ ನನ್ನ ಪೊಲೀಸ್ ಅಳಬಾರ ರೂಪ ಏ ನಿಮ್ಮವನ ನಾನಿರಾಗ ನೀನೇ ಕಳ್ತಿ ನಿನಗೆ ಎದ್ರ ತ್ರಾಸ ಐತೆ ಅಂತ ಬಾಯ್ ಬಿಚ್ಚಿ ಹೇಳು ಅದ ನಾನು ಅದನ್ನ ಪರಿಹಾರ ಮಾಡಕ್ಕ ಹೋದ್ರೋ ಒಂದ್ 2 ಎಕರೆ ಹೊಲ ಅಡ್ಡಿಲ್ಲ
ಮಾವ ಈಗ ಗೊತ್ತಾತ ನನಗೆ. ನಾನು ಮುಂಜಾನೆ ಹಾಲಿನ ವ್ಯಾಪಾರ ಮಾಡಕ್ ಬಂದಿದ್ದೆ. ನೀವು ನೋಡ ಡಿಕ್ಕಿ ಹೊಡೆದು ನನ್ನ ಹಾಲು ಮನೆ ಪಾಲು ಮಾಡಿದ್ರಿ. ನಮ್ಮ ಅಪ್ಪದ ರೊಕ್ಕ ಎಲ್ಲ ಕೇಳಿದ್ರೆ ನಮ್ಮ ಅಪ್ಪಗೆ ನಾವು ಏನ್ ಹೇಳ್ಬೇಕು? ಹುಚ್ಚಿ ಹಳೆ ಹುಚ್ಚಿ ಅಲ್ಲ ಇಷ್ಟೊತ್ತನ ರೊಕ್ಕ ಕಳಕತ್ತೇನ ನೀವು ಮೌನ ತಗ ಒಂದು 20 ರೂಪಾಯಿ. ನನ್ನಂಗನ ಸೋರ ಬರ 20 ಯಾಕೆ ದೊಡ್ಡ ಮಾತು ಮಾತಾಡಿ ದಯವಿಸನಪ್ಪ ನಿಂಗೆ ನೀನು ಮತ್ತೆ ಹಾಲೇನ ಏನು 1000 ರೂಪಾಯಿ ಲೀಟ್ರ್ ಎಲ್ಲ ಮಾಡಿ ಏನು ಇರೋದ ಅಷ್ಟೇ ಅರ್ಧ ಲೀಟ್ರ್. ಹೆಚ್ಚಿಕೊಡ್ರಿ ಅದ್ರಾಗ. 20 ರೂಪಾಯಿ 70 ಕೊಡ್ತೀನಿ. ಇನ್ನೊಂದು 50 ಜೇಬಿನಾಗ ಐತಿ. ಹಂಗ್ಯಾಕ್ ಮಾಡಕತ್ತಿ? ನೀ ಇಲ್ಲ ನಿಮ್ಮ ಮಾಮ ನೀ ನಿಮಗೆ ಎಂತ ಚಲೋ ಮನುಷ್ಯ ನೀ ಎಂತಿನ ರೂಪ ನನ್ನ ಇಡೀ ಕರ್ನಾಟಕ ಕೆಟ್ಟ ಮನುಷ್ಯ ಅಂದ್ರು ನೀನೊಬ್ಳೆ ನನಗೆ ಚಲೋ ಮನುಷ್ಯ ಅಂದ್ರೆ ಸಾಕು. ನೀನ್ ಹಂಗ ಡ್ಯೂಟಿ ಮಾಡಂತ ಹಂಗ ಮಾಡ್ತೀನಿ ಬೇ. ಆತಾಡ್ರಿ ಹಂಗಂದ್ರೆ ನೀವು ಡ್ಯೂಟಿ ಮಾಡ್ರಿ. ನಾ ಹೋಗ್ತೀನಿ ಸ್ವಲ್ಪ ಮಳೆ ಕುಂದಿತ್ತು. ಏನ್ ರೂಪ ಮನ್ಯಾಗ ಮಾತಿಟ್ಟು ಮಾತಿಲಿ ಮುತ್ತು ಕೊಟ್ಟು ಯಾಕ ಕತಿ ಹೇಳಿ ಕಟ್ಟಿ ಹೊಂಟಲ್ಲ ಯಾಕ? ಅಲ್ಲ ನಿನ್ನ ಬಾಯಿಂದ ಒಂದು ಚಂದದ ಹಾಡು ಹಾಡಿ ನನ್ನ ರೂಪ. ನನ್ನ ಜೊತೆ ಹಾಡಿ ಕುಳಿತೇನ ನನ್ನ ಕೋಪ. ನನಗೆ ಹಾಡು ಬರೋದಿದ್ರ ನಿನಗೆ ಬೇಡ ಕೋಪ. ನಾನ್ ನಿನ್ ಜೊತೆ ಹಾಡ್ಲಕಪ್ಪ ಅಂದ್ರ ನಿನಗಾಗತ್ತ ಮನಸ್ಸಿಗೆ ತಾಪ. ಆಯ್ತು ಬಿಡು ಅದನ್ನೆಲ್ಲ ಬಿಟ್ಟು ನೀನೇ ನಾನಾಗಿ ನಾನೇ ನೀನಾಗಿ ಆಡಿ ಬಿಡೋಣ ನಡಿ ಒಂದು ಬಹುತಾಪ. ಯಾಕಣ್ಣ ಹಂಗ್ಯಾಕ್ ನೋಡ್ತಿ ಗವಿಶಣ್ಣ? ಮತ್ತೇನು ಏನಾಕಣ ಹಾಕ್ರ ಮಾಮ ಚಲು ಮಣ್ಣಿ ಕರೆಯವಲ್ಲ ಬಿಡವಲ್ಲ ನಾ ಕಡೋರಿ ಬರಂಗಿಲ್ಲ. ಮಡಿಕೇರಿ ಹೋಗಮ್ಮ ಮಡಿಕೇರಿ. ಬಂಗಾರ ನನ್ನ ಹೆಸರು ಯಾವಾಗ ನೋಡು ಜೀವನ ಮಾಡು ಕೈಲಿ ಜೋರ ಸರ್ ನೀವು ಸತ್ರಿ ಮತ್ತೆ ನಾನು ನಾಳೆ ನನ್ನ ಹೆಸರು ಹೊರಡ ಮಾತು ನಿರತ ಬಂಗಾರ ಕೈಲಿ ಜೋರ ಹೊರಡ ಮಾತು ನಿರತ ಬಂಗಾರ ಕೈಲಿ ಜೋರ